ಅಥಣಿ ವಿದ್ಯಾರ್ಥಿಗಳಿಗೆ ಬಾಲ್ಯದಿಂದ ನೀಡುವ ಸಂಸ್ಕಾರಗಳು ಆ ಮಗುವಿನ ಭವಿಷ್ಯತ್ತಿನಲ್ಲಿ ಮಹತ್ವವಾದ ಪಾತ್ರವನ್ನು ವಹಿಸುತ್ತದೆ. ಹೀಗಾಗಿ ಶಾಲೆಗಳಲ್ಲಿ ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಿಂದ ನೈತಿಕ ಮೌಲ್ಯಗಳನ್ನು ತುಂಬಬೇಕು. ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗದೆ ಪ್ರತಿಯೊಬ್ಬರೂ ಶಿಕ್ಷಣಕ್ಕೆ ಒತ್ತು ನೀಡಿದರೆ ಮುಂದಿನ ದಿನಮಾನಗಳಲ್ಲಿ ತಾವು ಎತ್ತರ ಮಟ್ಟಿಗೆ ಬೆಳೆದು ಶಾಲೆಗೆ ಮತ್ತು ತಂದೆ ತಾಯಿ ಕೀರ್ತಿ ತರಬೇಕೆಂದು ವಿದ್ಯಾರ್ಥಿಗೆ ಕಿವಿಮಾತು ಹೇಳುವುದರ ಜೊತೆಗೆ ನಾವು ಸಾಧನೆ ಮಾಡಬೇಕಾದರೆ ಅದು ಶಿಕ್ಷಣದಿಂದ ಮಾತ್ರ ಏನೆಲ್ಲ ಸಾಧಿಸಲಿಕ್ಕೆ ಸಾಧ್ಯವಾಗುತ್ತದೆ ಎಂದು ಆರ್. ಟಿ. ಮಾಳಿ ಅವರು ಹೇಳಿದರು. ಅವರು ಶ್ರೀಮತಿ ಗೌರಮ್ಮ ಕೇದಾರಪ್ಪ ಬುಟಾಲ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಥಣಿ ಶ್ರೀ ಸಿದ್ದೇಶ್ವರ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯ ಅಥಣಿ ಪ್ರಥಮ PUC ವಿದ್ಯಾರ್ಥಿಗಳ ಸ್ವಾಗತ ಹಾಗೂ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಮತ್ತು NSS ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಸಂಸ್ಥೆಯ ಅಧ್ಯಕ್ಷರಾದ ಗಿರೀಶ್ ಕೆ ಬುಟಾಳಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಈಗಿನಿಂದಲೇ ಪಠ್ಯೇತರ ಚಟುವಟಿಕೆಯೊಂದಿಗೆ ಕ್ರೀಡಾಪನೋಭಾವ ಬೆಳೆಸಿ ಕೊಂಡಾಗ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢತೆಯನ್ನು ಕಾಪಾಡಲಿಕ್ಕೆ ಸಾಧ್ಯವಾಗುತ್ತದೆ. ಮುಂದಿನ ದಿನಮಾನಗಳಲ್ಲಿ ಶಿಕ್ಷಣಕ್ಕೆ ಒತ್ತು ನೀಡಿ ಸುಂದರ ವಾತಾವರಣ ನಿರ್ಮಾಣ ಮಾಡೋದಾಗಿ ಹೇಳಿದರು. ಮುಂದಿನ ದಿನಮಾನಗಳಲ್ಲಿ 1 ಇರಬಹುದು 2 ಇರಬಹುದು ಯೂನಿಟ್ ಯಾಕಂತಂದ್ರೆ ಮುಂದಿನ ವರ್ಷ ಕೂಡ ನಾವು ಈ ಒಂದು ಯೂನಿಟ್ ಅನ್ನು ಅಲ್ಲಿ ಶಿಫ್ಟ್ ಮಾಡುವಂತ ವಿಚಾರದಾಗೂ ಕೂಡ ನಾನು ಇದ್ದೀನಿ. ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಆರ್ಟ್ಸ್ ಕಾಮರ್ಸ್ ಇದು ಇಂಗ್ಲಿಷ್ ಮೀಡಿಯಂ ಜೊತೆಗೆ ಇನ್ನೂ ಸಾಕಷ್ಟು ನನ್ನ ವಿಚಾರಗಳದಾವ. ಅದಕ್ಕಾಗಿ ಇವತ್ತಿನ ದಿವಸ ಬಹಳಷ್ಟು ಕಾಂಪಿಟೇಷನ್ ಇದೆ. ಕಾಂಪಿಟೇಷನ್ ದಿನಮಾನಗಳಲ್ಲಿ ನಾವೆಲ್ಲರೂ ಈ ಒಂದು ಸಂಸ್ಥೆಯನ್ನು ನಡೆಸಬೇಕಾಗಿದೆ. ಅದಕ್ಕಾಗಿ ಈ ಒಂದು ಸಂಸ್ಥೆ ನಡಿಬೇಕಾದ್ರೆ ಎಕಾನಮಿಕ್ ಆರ್ಥಿಕವಾದ ಮತ್ತು ಎಲ್ಲ ಶೈಕ್ಷಣಿಕವಾದ ಮತ್ತು ಅದಕ್ಕೆ ಬೇಕಾಗುವಂತ ಎಲ್ಲ ಸೌಕರ್ಯಗಳಿರ್ಬೋದು. ಅದಕ್ಕೆ ಇಂಥ ನನ್ನ ಆರ್ಥಿಕವಾಗಿ ನನ್ನ ದುಡಿಮೆಯ ಕೆಲವೊಂದು ಭಾಗಗಳನ್ನು ಈ ವಿದ್ಯಾರ್ಥಿ ಉಪನ್ಯಾಸಕರ ಅವರನ್ನು ನಾವು ನನಗೆ ಈಗ ಆಲ್ಮೋಸ್ಟ್ 50 ದಾಟಿದ ನಂತರ ಕೆಲವೊಂದು ಮಂದಿದ ಏನು ವಿಚಾರ ಇರ್ತದ ಸಮಾಜ ಸೇವೆ ಅಂತಂದ ಅವರವರ ವಿಚಾರ ಇರ್ತದ. ಅದಕ್ಕಾಗಿ ಇವತ್ತಿನ ದಿವಸ ನಾನು ಈ ಒಂದು ಮುಂದಿನ ದಿನಮಾನಗಳಲ್ಲಿ ನನ್ನ ಉದ್ಯೋಗದ ಜೊತೆಗೆ ಸ್ವಂತ ಕಾಯಕದ ಜೊತೆಗೆ ಈ ಒಂದು ಶೈಕ್ಷಣಿಕ ಸಂಸ್ಥೆಯನ್ನು ಬಹಳ ಎತ್ತರವಾಗಿ ಬೆಳೆಸುವಂತ ನನ್ನ ಉದ್ದೇಶ ಐತಿ. ಅದಕ್ಕಾಗಿ ನಮ್ಮ ಇವತ್ತಿನ ಎಲ್ಲ ಉಪನ್ಯಾಸಕರಿರ್ಬೋದು, ಪ್ರಾಂಶುಪಾಲರ್ ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ನೀವೆಲ್ಲರೂ ನನಗ ಬಹಳಷ್ಟು ಬೆನ್ನೆಲುಬಾಗಿ ನಿಂತಿದ್ದೀರಿ. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಸಂಸ್ಥೆ ಬೆಳಿಲಿಕ್ಕೆ ತಮ್ಮದೆಲ್ಲ ಸಹಕಾರ ಕೂಡ ಅಷ್ಟೇ ಅದ. ಅದಕ್ಕಾಗಿ ಇವತ್ತಿನ ದಿವಸ ನಮ್ಮ ಉಪನ್ಯಾಸಕರಾದಂತ RT ಮಾಳಿ ಸರ್ ಅವರು ಹೇಳಿದ್ರು, ಅವರು ಬೆಳೆದ ಬಂದಂತ ದಾರಿ ಇರ್ಬೋದು, ನಾವು ಬೆಳೆದಂತ ದಾರಿ ಇರ್ಬೋದು. ಅವರು ಕೂಡ ಕೃಷಿ ಕುಟುಂಬದಿಂದ ಬಂದು, ನಾನು ಕೂಡ ಕೃಷಿ ಕುಟುಂಬದಿಂದ ಬಂದ. ಯಾಕಂದ್ರೆ ಇವತ್ತಿನ ದಿವಸ ಯಾರಾದರೂ ದೊಡ್ಡ ದೊಡ್ಡ ಹುದ್ದೆ ಇರ್ಬೋದು, ಅತಿ ಶ್ರೀಮಂತರ ಪಟ್ಟಿಯಲ್ಲಿ ಇರತಕ್ಕಂತ ನೀವೆಲ್ಲ ಮುಖಂಡರಿರ್ಬೋದು, ಆಗಿ ಹೋಗಂತ ಸಾಧಕರಿರ್ಬೋದು, ಅವರೇನು ದೊಡ್ಡ ಮನೆತನದಲ್ಲಿ ಹುಟ್ಟಿ ಸುಖದ ಸಂಪತ್ತಿನಲ್ಲಿ ಅವರು ಈ ಒಂದು ಹುದ್ದ ಅಥವಾ ದೊಡ್ಡ ಶಿಖರವನ್ನೇ ಏರಿರಂಗಿಲ್ಲ. ಅದಕ್ಕಾಗಿ ಯಾವುದೇ ಒಂದು ನಾವು ಪಡ್ಕೋಬೇಕಾದ್ರೆ ನಿಷ್ಠೆ, ಶ್ರದ್ಧೆ, ಪ್ರಾಮಾಣಿಕತೆ, ಅದರ ಜೊತೆಗೆ ಸಾಕಷ್ಟು ನಾವು ಹಾರ್ಡ್ ವರ್ಕ್ ಮಾಡಬೇಕಾಗ್ತದ. ಯಾಕಂದ್ರ ನನ್ನ PUC ಜೀವನದಲ್ಲಿ ಒಬ್ಬರ ಮೇಡಮ್ ಇದ್ರು, ಪಾಟೀಲ್ ಮೇಡಮ್ ಅಂತ ವರ್ಕ್ ಹಾರ್ಡ್ ವರ್ಕ್ ಡಸಂಟ್ ಕಿಲ್ಸ್ ಅಂತಂದ ಅವ್ರದ್ದು ಮೇಲೆ ದಿವಸ ಬಂದಾಗ ಈ ಟೈಪ್ ಹೇಳ್ತಿದ್ರು. ಅದಕ್ಕಾಗಿ ನೀವು ಯಾವುದೇ ಈ ಒಂದು ಸ್ಟೇಜ್ ನಲ್ಲಿ ನೀವು ಒಂದು ಮೀಡಿಯಂ ಇದರಾಗಿರ್ಬೋದು, ಮಟ್ಟದಲ್ಲಿ ಇರ್ಬೋದು, ಇಲ್ಲ ನಾ ಹೆಂಗ ಮುಂದಿನ ದಿನಮಾನದಲ್ಲಿ ನಾವು ಈ ಪರಿ ಸಾಧನೆ ಮಾಡ್ಬೋದು ಅಂತಂದ. ಯಾಕಂದ್ರ ಇವತ್ತಿನ ದಿವಸ ನೀವು SSLC ಮುಗಿಸಿದ ನಂತರ ಈ ಒಂದು ಪ್ರೌಢಾವಸ್ಥೆಯಲ್ಲಿ ನಿಮ್ಮ ಮೈಂಡ್ ಬಹಳಷ್ಟು ಶಾರ್ಪ್ ಇರ್ತದ. ಅದಕ್ಕೆ ನೀವು ಹಾರ್ಡ್ ವರ್ಕ್ ಮಾಡಬೇಕಾಗ್ತದ. ಅದಕ್ಕಾಗಿ ನೀವು ಮುಂದಿನ ದಿನಮಾನಗಳಲ್ಲಿ ನೀವು ಏನೇನೋ ಆಗಬಹುದು. ಈ ಸಂದರ್ಭದಲ್ಲಿ S.M. ಬಾಣಿ ಪ್ರಾಸ್ತಾವಿಕ ಮಾತನಾಡಿದರು ಹಾಗೂ S. ರಮೇಶ್ ಅವರು ಅತಿಥಿಗಳ ಪರಿಚಯ ಮಾಡಿದರು ಮತ್ತು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ CM ಯಲ್ಲಟ್ಟಿ ಮಹಾಲಿಂಗ ಕರಡಿ
ಕಲ್ಪನಾ ಚವ್ಹಾಣ, ಕುಮಾರ್ ಗಸ್ತಿ, ಎಸ್ ಕುಡಚಿ, ಸವಿತಾ ಕೋಳಿ ಆರ್ ಖನಬೂರ್, ಕಾವೇರಿ ಗೌಂಡಿ, ಸುಷ್ಮಿತಾ ಬೊಮ್ಮನವರು, ಜ್ಯೋತಿ ಅಡಹಳ್ಳಿ, ಸಚಿನ್ ಚಂಡಿಕೆ. ಈ ಕಾರ್ಯಕ್ರಮವನ್ನು ಸವಿತಾ ಬೊಮ್ಮಣ್ಣವರ್ ಸ್ವಾಗತಿಸಿದರು. ಸಂಜನಾ ಪೂಜಾರಿ ನಿರೂಪಿಸಿದರು. ಎಸ್ ಕುಡಚಿ ವಂದಿಸಿದರು. ಬ್ಯೂರೋ ರಿಪೋರ್ಟ್ ರಾಜು ವಾದಮಾರೆ, ಕ್ಷತ್ರಿ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.